Hello dear students, welcome to Sing Style of Maths. So now straight lines chapter na discuss ಮಾಡ್ತಾ ಇದ್ವಿ. ಅದರಲ್ಲಿ ನಾವು second exercise I think we have completed, right? So next ನಿಮಗೆ ಇರುವಂತಹ ಕಾನ್ಸೆಪ್ಟ್ ಏನಂತ ಅಂದ್ರೆ general equation of a line. General equation of a line ಹೇಗಿರುತ್ತೆ? ಓಕೆ, ಪ್ಲಸ್ ಆ ಜನರಲ್ ಇಕ್ವೇಷನ್ ನಾವು ಇದುವರೆಗೂ ಕಲ್ತಿರುವಂತಹ ಫಾರ್ಮ್ಸ್ಗಳಲ್ಲಿ ಹೇಗೆ ಡೆಡ್ಯೂಸ್ ಮಾಡ್ಬೋದು. ಓಕೆ, ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಇಸ್ ದಯವಿಟ್ಟು ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ಆ ಲೆಕ್ಚರ್ಸ್ನ ಕಂಪ್ಲೀಟ್ ಮಾಡಿ ಈ ಲೆಕ್ಚರಿಗೆ ಬನ್ನಿ, ನಿಮಗೆ ಬೆಟರ್ ಕನೆಕ್ಷನ್ ಫೀಲ್ ಆಗುತ್ತೆ. ಇಲ್ಲ ಅಂತಂದರೆ ನಾನು ಆಗ್ಲಾಗಲೇ ಏನು ಹೇಳ್ತಿರ್ತೀನಿ, ಇನ್ ದ ಪ್ರೀವಿಯಸ್ ಲೆಕ್ಚರ್ ಇದನ್ನು ಹೇಳಿದ್ದೀನಿ, ಇನ್ ದ ಪ್ರೀವಿಯಸ್ ಕ್ಲಾಸ್ ಇದನ್ನು ಹೇಳಿದ್ದೀನಿ ಅಂತ ಏನಾದ್ರು ಮೆನ್ಷನ್ ಮಾಡಿದ್ರೆ ನಿಮಗೆ ಅದು ರಿಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಡರ್ಸ್ಟುಡ್? ಸೊ ದೇರ್ಫೋರ್ ದ್ಯಾಟ್ಸ್ ಮೈ ರಿಕ್ವೆಸ್ಟ್, ಪ್ಲೀಸ್ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿದ್ಮೇಲೆ ಮಾತ್ರ ಇದನ್ನು ವಾಚ್ ಮಾಡಿ. ಓಕೆ, ರೈಟ್. ಸೊ ನಿಮ್ಮ ಅರ್ಲಿಯರ್ ಕ್ಲಾಸಸ್ಸಲ್ಲಿ ನೀವು ಆಲ್ರೆಡಿ ಕಲ್ತಿದ್ದೀರಾ ಜನರಲ್ ಇಕ್ವೇಷನ್ ಆಫ್ ಎ ಲೈನ್ ಅಂತ ಅಂದರೆ ಏನು ಹೇಳಿ, ax plus by plus c is equal to 0. ಹೌದಾ? ಸೊ ಈ ಜನರಲ್ ಇಕ್ವೇಷನಲ್ಲಿ ಒಂದು ಕಂಡೀಷನ್ ಏನಿರುತ್ತೆ ಹೇಳಿ, ನಿಮ್ಮ ಸಿ ವ್ಯಾಲ್ಯೂ ಬೇಕಿದ್ರೆ 0 ಇರಬಹುದು, ಆದರೆ ಎ ಮತ್ತು ಬಿ ಎಂದಿಗೂ ಕೂಡ 0 ಆಗಬಾರದು. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಆರ್ ಜನರಲ್ ಇಕ್ವೇಷನ್ ಆಫ್ ಎ ಲೈನ್. ನೆಕ್ಸ್ಟ್ ಬಂದುಬಿಟ್ಟು ಇದ್ರದ್ದು ಡಿಫ್ರೆಂಟ್ ಫಾರ್ಮ್ಸ್. ಓಕೆ, ಡಿಫ್ರೆಂಟ್ ಫಾರ್ಮ್ಸ್ ಅಂತ ಅಂದರೆ ನಾವು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಕಲ್ತಿದ್ದೀವಿ. ಎಸ್ ಆರ್ ನೋ? ವಿ ಹ್ಯಾವ್ ಲರ್ನ್ಡ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ನೆಕ್ಸ್ಟ್ ನಾವು ಇಂಟರ್ಸೆಪ್ಟ್ ಫಾರ್ಮ್ ಕೂಡ ಕಲ್ತಿದ್ದೀವಿ. ರೈಟ್, ಇಂಟರ್ಸೆಪ್ಟ್ ಫಾರ್ಮ್ ಆಗಿರಲಿ, ನೆಕ್ಸ್ಟ್ ಪಾಯಿಂಟ್ ಸ್ಲೋಪ್ ಫಾರ್ಮ್ ಆಗಿರಲಿ, ಇವೆಲ್ಲ ಕಲ್ತಿದ್ದೀವಿ ತಾನೆ? ಎಸ್ ಆರ್ ನೋ? ಪಾಯಿಂಟ್ ಸ್ಲೋಪ್ ಫಾರ್ಮ್. ಸೊ ನಾವು ಕಲ್ತಿರುವಂತಹ ಫಾರ್ಮ್ಸ್ ಯಾವುದ್ಯಾವುದಿದೆ? ಮ್ಯಾಕ್ಸಿಮಮ್ ದೀಸ್ ಆರ್ ದೇರ್ ಈಸ್ ಒನ್ ಮೋರ್ ನಾರ್ಮಲ್ ಫಾರ್ಮ್ ಅಂತೇಳಿ, ಬಟ್ ಅದು ನಿಮ್ಮ ಸಿಲೆಬಸಲ್ಲಿ ಡಿಲೀಟ್ ಆಗಿದೆ. ಓಕೆ, ಸೊ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ನಾವು ಕಲ್ತಿರೋದೇನು, y ಈಸ್ ಈಕ್ವಲ್ ಟು mx ಪ್ಲಸ್ ಸಿ. ಆ್ಯಂಡ್ ಇಂಟರ್ಸೆಪ್ಟ್ ಫಾರ್ಮ್ ಏನು ಕಲ್ತಿದ್ದೀರಾ, x ಬೈ ಎ ಪ್ಲಸ್ y ಬೈ ಬಿ ಈಸ್ ಈಕ್ವಲ್ ಟು 1. ಈ ಫಾರ್ಮಲ್ಲಿದ್ದರೆ ಅದನ್ನು ಇಂಟರ್ಸೆಪ್ಟ್ ಫಾರ್ಮ್. ಪಾಯಿಂಟ್ ಸ್ಲೋಪ್ ಫಾರ್ಮ್ ಅಂದರೆ ಏನು ಕಲ್ತಿದ್ದೀರಾ, y ಮೈನಸ್ y1 ಈಸ್ ಈಕ್ವಲ್ ಟು m ಇಂಟು x ಮೈನಸ್ x1. ರೈಟ್, ಇದರಲ್ಲಿ ಈ ಜನರಲ್ ಇಕ್ವೇಷನನ್ನು ನಾವು ಸ್ಲೋಪ್ ಇಂಟರ್ಸೆಪ್ಟ್ ಮತ್ತು ಇಂಟರ್ಸೆಪ್ಟ್ ಫಾರ್ಮಲ್ಲಿ ಹೇಗೆ ಕನ್ವರ್ಟ್ ಮಾಡಬಹುದು, ಅಥವಾ ಕನ್ವರ್ಟ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅನ್ನೋದು ನಮಗೆ ಬೇಕಿದೆ. ಓಕೆ, ರೈಟ್. ಸೊ ಇದ್ರ ಬೇಸ್ ಮೇಲೆ ನಿಮಗೆ ಎಕ್ಸಸೈಸ್ ಪ್ರಾಬ್ಲಮ್ಸಲ್ಲೂ ಅವ್ರು ಮಾಡೋದಿದೆ. ಜನರಲ್ ಇಕ್ವೇಷನ್ ಕೊಡ್ತಾರೆ, ರೆಡ್ಯೂಸ್ ಇಟ್ ಟು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕೇಳ್ತಾರೆ, ಅಥವಾ ರೆಡ್ಯೂಸ್ ಇಟ್ ಟು ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕೇಳ್ತಾರೆ. ಪಾಯಿಂಟ್ ಸ್ಲೋಪ್ ಫಾರ್ಮ್ ಕೇಳೋದಿಲ್ಲ. ಓಕೆ, ಬಿಕಾಸ್ ದೇರ್ ಇಸ್ ನೋ ಪಾಯಿಂಟ್. Right, okay, done. So how will you reduce this one? Observe clearly, y is equal to something into x plus constant ಬರಬೇಕು. ಆ ಫಾರ್ಮಲ್ಲಿ ಬಂದರೆ ಸ್ಲೋಪ್ ಇಂಟರ್ಸೆಪ್ಟ್. ಹೇಗೆ ರೆಡ್ಯೂಸ್ ಮಾಡೋದು ಅಬ್ಸರ್ವ್ ಮಾಡಿ. ax ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ವೈ ಮಾತ್ರ ಉಳ್ಕೋಬೇಕು ಅಂದರೆ ವೈ ಟರ್ಮ್ ಮಾತ್ರ ಉಳಿಸ್ಕೊಂಡು ರಿಮೈನಿಂಗ್ ಎಲ್ಲ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ ax ಮೈನಸ್ ಸಿ. ಪ್ಲಸ್ ವ್ಯಾಲ್ಯೂ ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಮಗೆ ಬೇಕಿರೋದು y ಅಷ್ಟೇ, ಇದು ಎಕ್ಸ್ಟ್ರಾ ಏನಿದೆ ಇಲ್ಲಿ ಬಿ. ಸೊ ಸೆಂಡ್ ದಟ್ ಸೈಡ್ y ಈಸ್ ಈಕ್ವಲ್ ಟು ಮೈನಸ್ ಎ ಬೈ ಬಿ ಇಂಟು ಎಕ್ಸ್ ಮೈನಸ್ ಸಿ ಬೈ ಬಿ. ಓಕೆ, ಸೊ ನೀವು ಇದನ್ನು ಮತ್ತು ಇದನ್ನು ಕಂಪೇರ್ ಮಾಡಿದ್ರೆ ನಿಮಗೆ ಎಮ್ ವ್ಯಾಲ್ಯೂ ಏನು ಸಿಗುತ್ತೆ, ಎಮ್ ಈಸ್ ಈಕ್ವಲ್ ಟು ಮೈನಸ್ ಎ ಬೈ ಬಿ, ದಟ್ ಈಸ್ ಸ್ಲೋಪ್. ಆ್ಯಂಡ್ ಸಿ ಅಂತಂದರೆ ನಾವೇನು ತೊಗೊಂಡಿದ್ದೀವಿ, ವೈ ಇಂಟರ್ಸೆಪ್ಟ್ ತಾನೆ. ಸೊ ವೈ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು ಏನು ಸಿಗುತ್ತೆ, ಮೈನಸ್ ಸಿ ಬೈ ಬಿ. ಅರ್ಥ ಆಯ್ತಲ್ಲ? ವೈ ಇಂಟರ್ಸೆಪ್ಟ್ ಬಂದ್ಬಿಟ್ಟು ಏನು ಸಿಗ್ತಿದೆ, ಮೈನಸ್ ಸಿ ಬೈ ಬಿ. ವೈ -INT ಅಂತ ಬರ್ದಿದ್ದೀನಿ. ಓಕೆ, ಶಾರ್ಟ್ ಫಾರ್ಮ್, ಬಟ್ ಅರ್ಥ ಮಾಡ್ಕೊಳ್ಳಿ, ವೈ ಇಂಟರ್ಸೆಪ್ಟ್ ಅಂತ ನಾನು ಬರ್ದಿರೋದು. ರೈಟ್, ಓಕೆ, ರೈಟ್. ಸೊ ಇದು ಬಂದುಬಿಟ್ಟು ನಿಮ್ಮ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ಗೆ ಕನ್ವರ್ಟ್ ಆಗಿದೆ. ಅರ್ಥ ಆಯ್ತಲ್ಲ? ಸೊ ಸಮಥಿಂಗ್ ಇಂಟು ಎಕ್ಸ್ ಪ್ಲಸ್ ಕಾನ್ಸ್ಟೆಂಟು, ಈ ಮೈನಸ್ ಬೇಕಿದ್ರೆ ಒಳಗೆ ಬರ್ಕೊಳ್ಳಿ, ಅಲ್ಲಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ y is equal to mx plus c ಫಾರ್ಮ್. ಓಕೆ, ಸೊ ನಿಮಗೆ ಜನರಲ್ ಈಕ್ವೇಷನ್ ಕೊಟ್ಬಿಟ್ಟು ಸ್ಲೋಪ್ ಕಂಡುಹಿಡೀರಿ ಅಂದರೆ ಡೈರೆಕ್ಟಾಗಿ ಹೇಗೆ ಹೇಳ್ಬೋದು, ಮೈನಸ್ ಎ ಬೈ ಬಿ ಅಂತಂದರೆ ಏನು ಹೇಳ್ಬೋದು, ಸ್ಲೋಪ್ ಈಸ್ ಈಕ್ವಲ್ ಟು ಮೈನಸ್ ಎ ಅಂತಂದ್ರೆ ಏನು ಹೇಳಿ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಬಿ ಅಂತಂದ್ರೆ ಏನು, ಕೋಎಫಿಷಿಯಂಟ್ ಆಫ್ ವೈ. ಓಕೆ, ರೈಟ್. ಸೊ ನೀವು ಡೈರೆಕ್ಟಾಗಿ ಇದನ್ನು ಕಂಡುಹಿಡಿಬಹುದು. ಆಲ್ ರೈಟ್. ಸೊ ನಿಮ್ಮನ್ನು ಕೇಳೋದು ಇಷ್ಟೇ, ಇಂಟರ್ಸೆಪ್ಟ್ ಫಾರ್ಮ್ಗೆ ರೆಡ್ಯೂಸ್ ಮಾಡಿರಿ, ಸ್ಲೋಪ್ ಇಂಟರ್ಸೆಪ್ಟಿಗೆ ರೆಡ್ಯೂಸ್ ಮಾಡಿ ಅಂತೇಳಿ. ಓಕೆ, ಇನ್ ದ ಎಕ್ಸಸೈಸ್, ಇನ್ ದ ನೆಕ್ಸ್ಟ್ ಲೆಕ್ಚರ್ ಎಕ್ಸಸೈಸಸಲ್ಲಿ ನಾನು ಅದನ್ನು ಹೇಳ್ಕೊಡ್ತೀನಿ ಹೇಗೆ ಅಂತೇಳಿ. ಓಕೆ, ಬಟ್ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಥಿಂಗ್ಸ್.
ಓಕೆ, ಇಂಟರ್ಸೆಪ್ಟ್ ಫಾರ್ಮ್ ಅಂತಂದ್ರೇನು ಎಕ್ಸ್ ಬೈ ಸಮಥಿಂಗ್ ಪ್ಲಸ್ ವೈ ಬೈ ಸಮಥಿಂಗ್ ಇಸ್ ಈಕ್ವಲ್ ಟು 1, ಹೌದಾ? ಸೊ ಹಂಗಂದ್ರೆ ಈ ಕಡೆ ರೈಟ್ ಸೈಡಲ್ಲಿರೋದು ಲೆಫ್ಟ್ ಸೈಡಲ್ಲಿರೋದೇನು ಎಕ್ಸ್ ಮತ್ತು ವೈ ಅಷ್ಟೇ. ಸೊ ಈ ಜನರಲ್ ಈಕ್ವೇಷನ್ನ ನಾನು ಆ ಫಾರ್ಮಲ್ಲಿ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸಿನ ಫಸ್ಟ್ ಆ ಕಡೆ ಕಳಿಸ್ಬೇಕಾ? ಯಾಕೆ? ಲೆಫ್ಟಲ್ಲಿ ಎಕ್ಸ್ ಮತ್ತು ವೈ ಮಾತ್ರ ಉಳ್ಕೋಬೇಕು. ಓಕೆ, ಸೊ ಎಕ್ಸ್ ಇದೆ ಆ್ಯಂಡ್ ರೈಟಲ್ಲಿ 1 ಅಷ್ಟೇ ಇರಬೇಕು. ದೇರ್ ಫೋರ್ ನಾವೇನು ಮಾಡೋಣ, ಡಿವೈಡ್ ಬೈ ಸಿ. ಸಿಯಿಂದ ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ? ಎ ಎಕ್ಸ್ ಡಿವೈಡೆಡ್ ಬೈ ಸಿ ಪ್ಲಸ್ ಬಿ ವೈ ಡಿವೈಡೆಡ್ ಬೈ ಸಿ. ಆ್ಯಕ್ಚುಲಿ ಮೈನಸ್ ಸಿಯಿಂದ ಮಾಡಿ, ಯಾಕಂದರೆ ಮೈನಸ್ ಸಿಯಿಂದ ಮಾಡಿದ್ರೆ ಮಾತ್ರ ನಿಮಗೆ ಏನು ಸಿಗುತ್ತೆ? 1 ಸಿಗುತ್ತೆ. ಮೈನಸ್ ಸಿ ಡಿವೈಡೆಡ್ ಬೈ ಮೈನಸ್ ಸಿ ವಿಲ್ ಗಿವ್ ಯು 1. ನೆಕ್ಸ್ಟು ಇದನ್ನು ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗಿರೋದೇನು? ಎಕ್ಸ್ ಬೈ ಎ ತಾನೆ, ಎಕ್ಸ್ ಬೈ ಸಮಥಿಂಗ್ ಇದೆ, ಎಕ್ಸ್ ಜೊತೆಗಂತೂ ಏನೂ ಇಲ್ಲ. ದೇರ್ ಫಾರ್ ವಾಟ್ ವಿಲ್ ಯು ರೈಟ್? ಎಕ್ಸ್ ಡಿವೈಡೆಡ್ ಬೈ ಮೈನಸ್ ಸಿ ಬೈ ಎ ಪ್ಲಸ್ ವೈ ಡಿವೈಡೆಡ್ ಬೈ ಮೈನಸ್ ಸಿ ಬೈ ಬಿ. ಇದು ಹೇಗೆ ಬಂತು? ಸಿಂಪಲ್ ಥಿಂಗ್, ಎನ ಕೆಳಗಡೆ ಕಳಿಸಿದ್ರೆ ಸಿ ಬೈ ಎ ಆಗುತ್ತಾ? ಬೇಕಿದ್ರೆ ನೀವು ಸ್ಟೆಪ್ ಮಾಡಿರೋದು ಕರೆಕ್ಟ್ ಇದೆ ಇಲ್ಲ ಅಂತ ಹೇಗೆ ವೆರಿಫೈ ಮಾಡ್ತೀರಾ? ಸಿಂಪಲ್ ಥಿಂಗ್, ಸಿ ಬೈ ಎ ಅನ್ನೋದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ? ಎ ಬೈ ಸಿ ತಾನೆ, ಅದೇ ತಾನೇ ಇಲ್ಲಿರೋದು. ದೇರ್ ಫೋರ್ ದಟ್ ಈಸ್ ಈಕ್ವಲ್ ಟು 1. ಗಾಟ್ ಇಟ್? ಓಕೆ, ನೆಕ್ಸ್ಟ್ ಏನು ಸಿಗುತ್ತೆ ನಿಮಗೆ? ಎಸ್, ಸ್ಲೋಪ್ ಇದಾಯ್ತಲ್ಲ, ಇಂಟರ್ಸೆಪ್ಟ್ ಫಾರ್ಮಿಗೆ ಕನ್ವರ್ಟ್, ಎಕ್ಸ್ ಬೈ ಸಮಥಿಂಗ್ ಆ್ಯಂಡ್ ವೈ ಬೈ ಸಮಥಿಂಗ್ ಇಸ್ ಈಕ್ವಲ್ ಟು. ಸೊ ಇದನ್ನು ನೀವು ಕಂಪೇರ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಈಕ್ವೇಷನಿಗೆ ನಿಮಗೇನು ಸಿಗುತ್ತೆ? ಎಕ್ಸ್ ಇಂಟರ್ಸೆಪ್ಟ್ ಬಂದುಬಿಟ್ಟು ಮೈನಸ್ ಸಿ ಬೈ ಎ, ವೈ ಇಂಟರ್ಸೆಪ್ಟ್ ಬಂದುಬಿಟ್ಟು ಮೈನಸ್ ಸಿ ಬೈ ಬಿ. ಓಕೆ, ಸೊ ಯು ಗಾಟ್ ದ ಎಕ್ಸ್ ಇಂಟರ್ಸೆಪ್ಟ್ ಆ್ಯಂಡ್ ವೈ ಇಂಟರ್ಸೆಪ್ಟ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡ್ತೀರಾ, ಒಂದು ಜನರಲ್ ಇಕ್ವೇಷನನ್ನು ಸ್ಲೋಪ್ ಇಂಟರ್ಸೆಪ್ಟ್ ಆಗಲಿ ಅಥವಾ ಇಂಟರ್ಸೆಪ್ಟ್ ಫಾರ್ಮ್ ಆಗಲಿ ಕನ್ವರ್ಟ್ ಮಾಡ್ಕೋತೀರಾ. ಅಥವಾ ಡೈರೆಕ್ಟಾಗಿ ಕಾಂಪಿಟೇಟಿವಲ್ಲಿ ಕೆಲವೊಂದು ಕಡೆ ಜನರಲ್ ಇಕ್ವೇಷನ್ ಅಷ್ಟೇ ಇರುತ್ತೆ, ಅದರಿಂದ ಡೈರೆಕ್ಟಾಗಿ ಸ್ಲೋಪ್ ಹೇಗೆ ಕಂಡುಹಿಡಿತೀರಾ? ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬೈ ಮೈನಸ್ ಕೋಎಫಿಷಿಯಂಟ್ ಆಫ್ ವೈ, ಮೈನಸ್ ಅಷ್ಟೇ ಇರಬೇಕು ಒಂದೇ ಸತಿ. ಸೊ ಕೋಎಫಿಷಿಯಂಟ್ಸ್ನ ಮಾಡಿದ್ರೆ ಡೈರೆಕ್ಟ್ ಸಿಕ್ಬಿಡುತ್ತೆ. ಆ್ಯಂಡ್ ಎಕ್ಸ್ ಇಂಟರ್ಸೆಪ್ಟ್ಗಳು ಬೇಕು ಅಂದರೆ ಈ ರೀತಿ ರೆಡ್ಯೂಸ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ. ಅರ್ಥ ಆಯ್ತಾ? ದೆನ್ ದೇರ್ ಕಮ್ಸ್ ಎ ವೆರಿ 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 ಇಂಪಾರ್ಟೆಂಟ್ ಡೆರಿವೇಷನ್ ಆಫ್ ಯುವರ್ ಸ್ಟ್ರೈಟ್ ಲೈನ್ಸ್ ಚಾಪ್ಟರ್. ಓಕೆ, ದಟ್ ಈಸ್ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಲೈನ್. ಅರ್ಥ ಆಯ್ತಾ? ಸೊ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಲೈನ್ ಅಂದರೆ ಏನು? ಒಂದು ಪಾಯಿಂಟು ಒಂದು ಲೈನಿಂದ ಎಷ್ಟು ದೂರ ಇದೆ ಅನ್ನೋದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಅದಕ್ಕೋಸ್ಕರ ಒಂದು ಫಾರ್ಮುಲಾನ ನಾವು ಡಿರೈವ್ ಮಾಡಬೇಕೀಗ. ಓಕೆ, ಸೊ ಫಸ್ಟ್ ಡಯಾಗ್ರಾಮ್ ಬರೀರಿ. ಡಯಾಗ್ರಾಮ್ ಯಾವ ರೀತಿ ಬರೀತೀರಿ? ದಿಸ್ ಈಸ್ ಯುವರ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ಯುವರ್ ವೈ ಆಕ್ಸಿಸ್. ಓಕೆ, ಆ್ಯಂಡ್ ದೇರ್ ಈಸ್ ಎ ಲೈನ್. ಓಕೆ, ಈ ಲೈನಿಂದ ಈಕ್ವೇಷನ್ ಬಂದುಬಿಟ್ಟು ಇದು ಆರಿಜಿನ ವೈ ಆಕ್ಸಿಸ್ ಆಯಿತಾ? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಈ ಲೈನಿಂದ ಈಕ್ವೇಷನ್ ಆಗುತ್ತೆ. ಓಕೆ, ದೆನ್ ಇದು ಈ ರೀತಿ ಆಯಿತು ಅಂದರೆ ನಾವು ಈಗ ತಾನೇ ಕಂಡುಹಿಡಿದ್ವಿ ಏನು? ಇಂಟರ್ಸೆಪ್ಟ್ ಫಾರ್ಮಲ್ಲಿ ವಾಟ್ ಈಸ್ ಎಕ್ಸ್ ಇಂಟರ್ಸೆಪ್ಟ್? ಮೈನಸ್ ಸಿ ಬೈ ಎ ಕಾಮ 0 ತಾನೆ. ಎಕ್ಸ್ ಇಂಟರ್ಸೆಪ್ಟ್ ಆ್ಯಕ್ಚುಲಿ ಎಷ್ಟಾಯಿತು? ಮೈನಸ್ ಸಿ ಬೈ ಎ ವ್ಯಾಲ್ಯೂ, ರೈಟ್? ಮೈನಸ್ ಸಿ ಬೈ ಎ ಎಕ್ಸ್ ಇಂಟರ್ಸೆಪ್ಟ್ ಆದರೆ ಈ ಪಾಯಿಂಟ್ ಏನಾಗುತ್ತೆ? ಮೈನಸ್ ಸಿ ಬೈ ಎ ಕಾಮ 0. ಸಿಮಿಲರ್ಲಿ ವೈ ಇಂಟರ್ಸೆಪ್ಟ್ ನಮಗೇನು ಸಿಕ್ಕಿತ್ತು? ಇದು ಮೈನಸ್ ಸಿ ಬೈ ಬಿ ಸಿಕ್ಕಿತ್ತಾ? ದೇರ್ ಫಾರ್ ವೈ ಆಕ್ಸಿಸ್ ಮೇಲೆ ಪಾಯಿಂಟ್ ಅಂದರೆ 0 ಕಾಮ ಮೈನಸ್ ಸಿ ಬೈ ಬಿ. ಇದನ್ನು ನಾನು ಪಾಯಿಂಟ್ ಎ ಅಂತ ಕನ್ಸಿಡರ್, ಇದನ್ನು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಐ ಹ್ಯಾವ್ ಗಾಟ್ ಎ ಬಿ ಲೈನ್ ಸೆಗ್ಮೆಂಟ್. ಓಕೆ, ಆ್ಯಂಡ್ ದಿಸ್ ಈಸ್ ಅವರ್ ಲೈನ್, ರೈಟ್? ಈಗ ನಮಗೆ ಬೇಕಿರೋದೇನು? ಈ ಲೈನಿಂದ ಯಾವುದೋ ಒಂದು ಪಾಯಿಂಟ್ ಬರಿತೀನಿ ನಾನೀಗ. ಈ ಲೈನಿಂದ ಎಷ್ಟು ದೂರ ಇದೆ ಅಂತ ಅಂದರೆ ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ತಾನೆ. ಎಸ್ ಅನು? ಯಾವುದಾದ್ರೂ ಒಂದು ಪಾಯಿಂಟ್ ಆಗಿರಲಿ, ಅದು ಲೈನಿಂದ ಎಷ್ಟು ದೂರ ಇದೆ ಅಂದರೆ ಅದರದ್ದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕಂಡುಹಿಡಿದ್ರೆ ಸಾಕು, ಯು ವಿಲ್ ಗೆಟ್ ದ ಡಿಸ್ಟೆನ್ಸ್ ವ್ಯಾಲ್ಯೂ. ಕರೆಕ್ಟ್? ಸೊ ನಾವು ಈಗ ಹಂಗಂದರೆ ಇದು ಮೀಟ್ ಆಯ್ತಲ್ಲ, ಈ ಪಾಯಿಂಟಿಗೆ ಎಮ್ ಅಂತ ಹೆಸರು ಕೊಡೋಣ. ಹಂಗಂದರೆ ನಮ್ಮ ಟಾರ್ಗೆಟ್ ಏನಿದೆ ಈಗ? ಈ ಪಿ ಎಮ್ ಇದೆಯಲ್ಲ, ಈ ವ್ಯಾಲ್ಯೂನ ಕಂಡುಹಿಡಿಯೋದು. ಅದೇ ತಾನೇ ನಮ್ಮ ಟಾರ್ಗೆಟು, ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಲೈನ್. ಈ ಪಾಯಿಂಟು ಈ ಲೈನಿಂದ ಎಷ್ಟು ದೂರ ಇದೆ ಅನ್ನೋದೇ ಬೇಕಿರೋದು. ಸೊ ಪಿ ಎಮ್ ಅನ್ನೋದು ನಮ್ಮ ಟಾರ್ಗೆಟ್ ಇದೆ. ಆ ಡಿಸ್ಟೆನ್ಸಿಗೆ ನಾನು ಹೆಸರೇನು ಕೊಡ್ತೀನಿ? ಡಿ ಅಂತ ಹೆಸರು ಕೊಡ್ತೀನಿ. ಓಕೆ, ಈ ಡಿ ವ್ಯಾಲ್ಯೂ ನಾನು ಕಂಡುಹಿಡಿಬೇಕು. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದ ಫಿಗರ್, ರೈಟ್? ಈಗ ಅಬ್ಸರ್ವ್ ಮಾಡಿ, ಡೆರಿವೇಷನ್ ಮಾಡಬೇಕಲ್ಲ ಈಗ. ಸೊ ಪಿ ಅನ್ನೋದು ಒಂದು ಪಾಯಿಂಟ್ ಆಗಿದೆ. ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಎಲ್ಲದೂ ಸಿಕ್ತು ನಿಮಗೆ.
ಪರ್ಪೆಂಡಿಕ್ಯುಲರ್ ಕೂಡ ಡ್ರಾ ಮಾಡಿದ್ರಿ. ಯಾಕೆ? ಡಿಸ್ಟೆನ್ಸ್ ಬೇಕು ನಿಮಗೆ, ಹೌದಲ್ಲ? ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ದ ಎಕ್ಸಾಕ್ಟ್ ಡಿಸ್ಟೆನ್ಸ್ ದಟ್ ಯು ವಿಲ್ ಗೆಟ್. ಈಗ ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕಂಡುಹಿಡಿಬೇಕು ಅಂತಂದರೆ ಅಬ್ಸರ್ವ್ ಮಾಡಿ, ಯು ಆರ್ ಹ್ಯಾವಿಂಗ್ ಎ ಟ್ರಯಾಂಗಲ್, ರೈಟ್? ಸೊ ಟ್ರಯಾಂಗಲ್ ಯಾವ್ದು ಸಿಗ್ತೈತಪ್ಪ? PAB ತಾನೆ, ರೈಟ್? ಅದರದ್ದು ಏರಿಯಾ ಕಂಡುಹಿಡಿರಿ. ಏನು ಸಿಗುತ್ತೆ? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಎಸ್ ಆರ್ ನೋ? ಹಾಫ್ ಇಂಟು ಬೇಸ್ ಇಂಟು ಹೈಟ್, ರೈಟ್? ಸೊ ವಾಟ್ ಈಸ್ ದ ವ್ಯಾಲ್ಯೂ? ಹಾಫ್ ಇಂಟು ಬೇಸ್ ಅಂದರೆ ಏನಾಗುತ್ತಪ್ಪ? AB ತಾನೆ, AB ಇಂಟು ಹೈಟ್ ಅಂದರೆ ಏನಾಗುತ್ತೆ? ಪರ್ಪೆಂಡಿಕ್ಯುಲರ್ ಹೈಟ್ ಅಂದರೆ PM. ನಮಗೆ ಬೇಕಿರೋದೇನು? PM ತಾನೆ. ಆ PM ಬಿಟ್ಟು ಬೇರೆ ಎಲ್ಲವನ್ನ ಈ ಕಡೆ ಕಳಿಸ್ರಿ. ಏನು ಸಿಗುತ್ತೆ? ದಿಸ್ ಈಸ್ ಏರಿಯಾ. ಓಕೆ, ಸೊ PM ಮಾತ್ರ ಉಳಿಸ್ಕೊಳ್ಳಿ. 2 ಈ ಕಡೆಗೆ ಹೋದರೆ 2 ಇಂಟು ಏರಿಯಾನ, ಡಿವಿಷನ್ ಇರೋದು ಆ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇರೋದು ಆ ಕಡೆ ಬಂದರೆ ಏನಾಗುತ್ತೆ? ಡಿವಿಷನ್. ಸೊ ನಮ್ಮ PM ವ್ಯಾಲ್ಯೂ ನಮಗೆ ಬೇಕು ಅಂತ ಅಂದರೆ, PM ವ್ಯಾಲ್ಯೂ ಬೇಕು ಅಂತಂದರೆ ನಮಗೇನು ಬೇಕು? ಏರಿಯಾ ಒಂದು ಗೊತ್ತಾಗ್ಬಿಟ್ರೆ ಮತ್ತು AB ವ್ಯಾಲ್ಯೂ ಗೊತ್ತಾಗ್ಬಿಟ್ರೆ ನಾನು ಆರಾಮಾಗಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ PM ವ್ಯಾಲ್ಯೂ ಕಂಡುಹಿಡಿಬೋದು. ಸೊ ಈಗ ನಮ್ಮ ಟಾರ್ಗೆಟ್ ಏನಂದರೆ ಇದನ್ನ ಈಕ್ವೇಷನ್ 1 ಅಂತಲೇ ಉಳಿಸ್ಕೊಂಡು ಇವೆರಡನ್ನ ಕಂಡುಹಿಡಿಯೋಣ. ಫಸ್ಟು ಕಂಡುಹಿಡಿದ ಮೇಲೆ ವಾಪಸ್ ಬರೋಣ, ಇದಕ್ಕೆ ಬಂದುಬಿಟ್ಟು ಇದ್ರ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ 1 by 1. AB ಅಂತಂದರೆ ಏನಪ್ಪ? AB ಅಂತ ಅಂದರೆ A ಮತ್ತು B ನಡುವಿನ ಡಿಸ್ಟೆನ್ಸ್. ಓಕೆ, ಸೊ AB ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ನಾನು ಏನು ಕಂಡುಹಿಡಿಬೋದು? x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಯಾವುದಾದ್ರೂ ಒಂದು ಪಾಯಿಂಟನ್ನು x1 y1 ಅಂದ್ಕೊಳ್ಳಿ ಆ್ಯಂಡ್ ಇನ್ನೊಂದು ಪಾಯಿಂಟನ್ನು x2 y2 ಅಂದ್ಕೊಳ್ಳಿ, ರೈಟ್? ಸೊ ಸಪೋಸ್ ದಿಸ್ ಈಸ್ ಯುವರ್ x1 y1, ದಿಸ್ ಈಸ್ ಯುವರ್ x2 y2. ಸೊ ವಾಟ್ ವಿಲ್ ಯು ಗೆಟ್? ವಿಚ್ ಈಸ್ ಈಕ್ವಲ್ ಟು x2 ಮೈನಸ್ ಅಂದರೆ c ಮೈನಸ್ a, ಅಲ್ಲ ಮೈನಸ್ c ಬೈ a ಮೈನಸ್ x1 ಅಂತಂದರೆ 0 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಅಂದರೆ 0 ಮೈನಸ್ y1 ಅಂತಂದರೆ ಮೈನಸ್ c ಬೈ b, ಮೈನಸ್ ಇಂಟು ಮೈನಸ್ ಪ್ಲಸ್. ಹಾಗಾಗಿ ನಿಮಗೆ ಡಿಸ್ಟೆನ್ಸ್ ಏನು ಸಿಗುತ್ತೆ ಅಬ್ಸರ್ವ್ ಮಾಡಿ. ಮೈನಸ್ c ಬೈ a ಮೈನಸ್ 0 ಅಂದರೆ ಬಿಟ್ಟಾಕಿ, ಇದ್ರದ್ದು ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಪ್ಲಸ್ ಟು ಬೋತ್. ಸೊ ಮೈನಸ್ ಸ್ಕ್ವೇರ್ ಅಂದರೆ ಪ್ಲಸ್ಸೇ ಆಗುತ್ತಾ? ದೇರ್ಫೋರ್ ನಿಮಗೇನು ಸಿಗುತ್ತೆ? c ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ c ಬೈ b ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಪ್ಲಸ್ ಟು ಬೋತ್. ಸೊ c ಸ್ಕ್ವೇರ್ ಬೈ b ಸ್ಕ್ವೇರ್. ಕರೆಕ್ಟ್? ಈಗ LCM ತೆಗೆದ್ರೆ ನಿಮಗೇನು ಸಿಗುತ್ತೆ? a ಸ್ಕ್ವೇರ್ b ಸ್ಕ್ವೇರ್, a ಸ್ಕ್ವೇರ್ b ಸ್ಕ್ವೇರ್. ನೆಕ್ಸ್ಟು LCM ತೆಗೆದಿದ್ದೀನಿ, ಯಾವುದಿಲ್ವೋ ಅದನ್ನು ಇದಕ್ಕೆ ಕೊಡ್ರಿ. a ಸ್ಕ್ವೇರ್ ಐತೆ, ಸೊ b ಸ್ಕ್ವೇರ್ ಕೊಡಿ, b ಸ್ಕ್ವೇರ್ c ಸ್ಕ್ವೇರ್ ಪ್ಲಸ್ ಇಲ್ಲಿ b ಸ್ಕ್ವೇರ್ ಐತೆ, a ಸ್ಕ್ವೇರ್ ಇಲ್ಲ, ಸೊ a ಸ್ಕ್ವೇರ್ c ಸ್ಕ್ವೇರ್. ಐ ಹೋಪ್ ಸೊ ಅರ್ಥ ಆಗಿದೆ. ಈಗ c ಸ್ಕ್ವೇರ್ ನಾನು ಕಾಮನ್ ತೆಗೆದ್ರೆ ನನ್ನ ಹತ್ರ ಏನು ಉಳಿಯುತ್ತೆ? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ a ಸ್ಕ್ವೇರ್ b ಸ್ಕ್ವೇರ್. ನಾವು ಅಬ್ಸರ್ವ್ ಕ್ಲಿಯರ್ಲಿ ಈ ವ್ಯಾಲ್ಯೂ ಟೋಟಲಿಗೂ ಸ್ಕ್ವೇರ್ ರೂಟ್ ಅಪ್ಲೈ ಆಗ್ತಿದೆಯಾ? ನಾವೇನು ಮಾಡೋಣ? ಸ್ವಲ್ಪ ಸಪ್ರೇಟ್ ಮಾಡೋಣ. c ಸ್ಕ್ವೇರ್ ಬೈ a ಸ್ಕ್ವೇರ್ b ಸ್ಕ್ವೇರಿಗೆ ಅಪ್ಲೈ ಆಗಲಿ ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರಿಗೂ ಅಪ್ಲೈ ಆಗಲಿ ಫುಲ್. ಓಕೆ, ಈ ರೀತಿ ಬರ್ಕೊಂಡಿದ್ದ ಮೇಲೆ ಏನಾಗುತ್ತೆ? c ಸ್ಕ್ವೇರಿಗೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ c, a ಸ್ಕ್ವೇರ್ b ಸ್ಕ್ವೇರಿಂದು ಅಷ್ಟೇ, ಸೊ a b ಉಳಿಯುತ್ತೆ, ಹೌದಲ್ವಾ? ಆ ರೀತಿ ಅರ್ಥ ಆಗಲಿಲ್ಲ ಅಂದರೆ ಈ ರೀತಿ ಹಾಕ್ಕೊಳ್ಳಿ, ಹೋಲ್ ಸ್ಕ್ವೇರ್ ಹಾಕ್ಕೊಂಡ್ರೆ ಬೇಕಿದ್ರೆ. ನೆಕ್ಸ್ಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, ಇದ್ರದ್ದು ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಲು, ಬಟ್ ಈ ಸ್ಕ್ವೇರ್ ರೂಟ್ ಇದಕ್ಕೂ ಅಪ್ಲೈ ಆಗುತ್ತಾನೆ. ಸೊ ವಾಟ್ ವಿಲ್ ಯು ಗೆಟ್ ಈಸ್ AB ಈಸ್ ಈಕ್ವಲ್ ಟು ಮಾಡ್ ಆಫ್ c ಬೈ AB, ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಯಾಕೆ ಮಾಡ್ ಹಾಕಬೇಕು ನಾನಿಲ್ಲಿ? ಎಸ್, ಯಾಕೆ ಮಾಡ್ ಹಾಕಬೇಕು? ಯಾಕೆ ಅಂತಂದರೆ ಇದು ಸ್ಕ್ವೇರ್ ರೂಟ್ ಒಳಗಡೆ ಇರುವಂತಹ ನಂಬರ್. ರೂಟ್ ಒಳಗಡೆ ಇದೆ ಅಂದರೆ ಯಾವತ್ತಿಗೂ ಕೂಡ ನೆಗೆಟಿವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತೋರ್ಸೋಕ್ಕೆ ಅಂತೇಳಿ ನಾನು ಅಲ್ಲಿ ಮಾಡ್ ಹಾಕಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ಇನ್ ಕೇಸ್ ಸಿಂಪ್ಲಿಫೈ ಮಾಡಬೇಕಾದ್ರೆ ನೆಗೆಟಿವ್ ಬಂದರೂ ಆ ವ್ಯಾಲ್ಯೂ ಮಾಡ್ ಪಾಸಿಟಿವೇ ಇರಬೇಕು ನನಗೆ. ಈಗ ಎ ಬಿ ಸಿಕ್ತಾ? ನಮ್ಮ PM ಕಂಡುಹಿಡಿಯೋಕ್ಕೆ ಎ ಬಿ ಮತ್ತು ಏರಿಯಾ ಬೇಕಿತ್ತು. ಎ ಬಿ ಅಂತೂ ಸಿಕ್ಕಿದೆ. ನೆಕ್ಸ್ಟ್ ವಿ ವಾಂಟ್ ಏರಿಯಾ. ಎಸ್ ಆರ್ ನೋ? ಸೊ ಹೌ ಟು ಫೈಂಡ್ ಏರಿಯಾ? ಎಸ್, ಯು ವಾಂಟ್ ಟು ಫೈಂಡ್ ಏರಿಯಾ, ರೈಟ್? ದೆನ್ ವಾಟ್ ವಿಲ್ ಯು ಗೆಟ್? ಏರಿಯಾ ಆಫ್ ಟ್ರಯಾಂಗಲ್. ಒಂದು ನಿಮಿಷ ಇರ್ರಿ, ಇದು ಹೀಗೆ ಇರಲಿ, ಬೇಕಾಗುತ್ತೆ ಈ ಶೀಟು. ಲೆಟ್ ಮಿ ಟೇಕ್ ಸಮ್ ಅದರ್ ಶೀಟ್, ಜಸ್ಟ್ ಎ ಮಿನಿಟ್. ರೈಟ್, ಸೊ ವಾಟ್ ಈಸ್ ದೇರ್? ಈಗ ಎ ಬಿ ಅಂತೂ ಸಿಕ್ಕಿದೆ. ಈಗ ಏರಿಯಾ ಕಂಡುಹಿಡಿದೆ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಾಯ್ತಪ್ಪ? ಏರಿಯಾ ಆಫ್ ಟ್ರಯಾಂಗಲ್ ಯಾವುದಿದು? PAB. ಒಂದು ಹಾಫ್ ಇಂಟು ಬೇಸ್ ಇಂಟು 8 ಆಯಿತು. ಈಗ ನಿಮ್ಮ ಹತ್ರ PABಗೆ ಇದಕ್ಕೂ ಕೋಎಫಿಷಿಯೆಂಟ್ಸ್ ಅದಾವೆ, ಇದಕ್ಕೂ ಇದೆ, ಇದಕ್ಕೂ ಇದೆ, 3 ಕೋಎಫಿಷಿಯೆಂಟ್ಸ್ ಇದ್ದಾವೆ ಅಂದರೆ 3 ಪಾಯಿಂಟ್ಸ್ ವರ್ಟಿಸಸ್ ಇದ್ದಾವೆ ಅಂತಂದರೆ ಏನು ಫಾರ್ಮುಲಾ ಯೂಸ್ ಮಾಡ್ತೀರಾ?
Yes, you know the formula. Half into mod x1 y2 minus y3 plus x2 into y3 minus y1 plus x3 into y3 ಆದಮೇಲೆ y1 minus y2 mod. ಕರೆಕ್ಟ್ ಇದೆಯಾ? ಈಗ ಸಬ್ಸ್ಟಿಟ್ಯೂಟ್ ಮಾಡಿರಿ ಒಂದೊಂದೇ ಪಾಯಿಂಟನ್ನು. ಹಾಫ್ ಕೊಟ್ಟಿರುವಂಥ ಪಾಯಿಂಟ್ನೇ x1 y1 ಅನ್ಕೊಳ್ಳೋಣ. ಅಂದರೆ ನಾವು ಪಿ ಅಂತ ತೊಗೊಂಡ್ವಲ್ಲ, x1 y1 ಇರಲಿ ಅದು. ನೆಕ್ಸ್ಟ್ x2 y2 ಯಾವುದನ್ನು ತೊಗೊಳೋಣ? ಇಲ್ಲಿ ಆಲ್ರೆಡಿ x2 y2 ಅಂತ ಇಟ್ಕೊಂಡ್ವಲ್ಲ, ಅದನ್ನೇ x2 y2 ಇಟ್ಕೊಳ್ಳೋಣ. ಇದು ಕೊನೆದಿತ್ತಲ್ಲ, ಇದನ್ನೇ x3 y3 ಅಂತ ಅನ್ಕೊಳ್ಳೋಣ. ಓಕೆ, ಸೊ ಅಲ್ಲಿಗೆ ನಮ್ಮ ಹತ್ರ ಪಾಯಿಂಟ್ಸ್ ಏನೇನಿದೆ ಅಬ್ಸರ್ವ್ ಮಾಡಿ. x1 ಅಂತ ಅಂದರೆ x1, y1 ಅಂದರೆ y1, x2 ಅಂದರೆ -c/a. ಸೊ ಸಬ್ಸ್ಟಿಟ್ಯೂಟ್ ಮಾಡಿ 1/1. x1 ಹಾಗೆ ಇರಲಿ. y2 ಅಂತ ಅಂದರೆ 0 ಮೈನಸ್ y3 ಅಂತ ಅಂದರೆ -c/b, ರೈಟ್? ಪ್ಲಸ್ x2 ಅಂತ ಅಂದರೆ ಇದಂತ ನಾವು ಅಂದ್ಕೊಂಡಿರೋದು x2 y2 -c/a. ಓಕೆ, y3 ಅಂತ ಅಂದರೆ -c/b ಮೈನಸ್ y1 ಅಂತ ಅಂದರೆ y1 ಪ್ಲಸ್ x3 ಅಂತ ಅಂದರೆ 0. ಸೊ 0 ಇಂಟು ಇಲ್ಲಿ ಏನಾದರೂ ಬರಲಿ, y1 ಅಂದರೆ y1, y2 ಅಂದರೆ 0, ಏನಾದರೂ ಬರಲಿ 0ನೇ ಅದು. ಕರೆಕ್ಟಾ? ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಯಿತು. ಓಕೆ, ಸೊ ಅದು ನೆನಪಿರಲಿ ನಿಮಗೆ. x1 y1, x2 y2, x3 y3 ನಾವು ತೊಗೊಂಡಿರೋದು. ಈಗ ಸಿಂಪ್ಲಿಫೈ ಮಾಡಿ ಏರಿಯಾ ಸಿಗುತ್ತೆ ನಿಮಗೆ. ಹಾಫ್ 0 ಇಂಟು ಝೀರೋ ಮೈನಸ್ ಇಂಟು ಮೈನಸ್ ಪ್ಲಸ್ ತಾನೆ. 0 ಪ್ಲಸ್ c/b ಅಂದರೆ c/bನೇ ಇರುತ್ತೆ. c/b ಇಂಟು x1 ಪ್ಲಸ್, ಈಗ ಮಲ್ಟಿಪ್ಲೈ ಮಾಡಿರಿ ಇದನ್ನು. ಮೈನಸ್ ಇಂಟು ಮೈನಸ್ ಪ್ಲಸ್, ಸಿ ಇಂಟು ಸಿ, c²/ab, ಮೈನಸ್ ಇಂಟು ಮೈನಸ್ ಪ್ಲಸ್ c/a ಇಂಟು y1. ಆ್ಯಂಡ್ ಇದೇನು 0ನೇ ಫುಲ್ ಟರ್ಮು, ಸೊ ಬಿಟ್ಟಾಕಿ ಅದನ್ನು. ಅರ್ಥ ಆಯ್ತಲ್ಲ? ಈಸ್ ಈಕ್ವಲ್ ಟು ಹಾಫ್ ಇಂಟು LCM ತೆಗಿರಿ. LCM ತೆಗೆದ್ರೆ ಇಲ್ಲೇನಿದೆ, ಏನಿಲ್ವೋ ಅದನ್ನು ಮಲ್ಟಿಪ್ಲೈ ಮಾಡಿ. ಇದೆ ಅನ್ನೋದನ್ನು ಬಿಟ್ಟಾಕ್ರಿ. ಬಿ ಐತೆ ಬಿಟ್ಟಾಕ್ರಿ. a ಇಂಟು ಸಿ x1 ಪ್ಲಸ್ ನೆಕ್ಸ್ಟ್ AB ಎಲ್ಲದು ಇದೆ, ಸೊ c² ಹಾಗೆ a ಇದೆ, b ಇಲ್ಲ, ಮಲ್ಟಿಪ್ಲೈ BC ಇಂಟು y1. ಓಕೆ, ಈಗ ಅಬ್ಸರ್ವ್ ಮಾಡಿ ಎಲ್ಲ ಟರ್ಮ್ಸಲ್ಲೂ ಸಿ ಕಾಮನ್ ಇದೆಯಾ? ಸೊ ಸಿ ಕಾಮನ್ ತೆಗೆದ್ರೆ ನನಗೇನು ಉಳಿಯುತ್ತೆ? AX1 BY1 ಪ್ಲಸ್ ಸಿ, ಒಂದು ಸಿ ಕಾಮನ್ ತೆಗೆದಿದ್ದೇನೆ, ಡಿವೈಡೆಡ್ ಬೈ AB. ಕರೆಕ್ಟ್? ಸೊ ವಾಟ್ ವಿಲ್ ಯು ಗೆಟ್? ಹಾಫ್ ಇಂಟು ಈ c/abನ ಸಪ್ರೇಟಾಗಿ ಬರ್ಕೊತೀನಿ. ನೆಕ್ಸ್ಟು AX1 ಪ್ಲಸ್ BY1 ಪ್ಲಸ್ ಸಿ ಒಂದು ಕಡೆ ಬರಿತೀನಿ. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗೆ ನನಗೆ ಏರಿಯಾನು ಸಿಗ್ತಾ. ಈಗ ಆರಾಮಾಗೆ ನಾನು PM ವ್ಯಾಲ್ಯೂ ನಂದೇನು ಆ್ಯಕ್ಚುಲ್ ಟಾರ್ಗೆಟ್ ಇತ್ತಲ್ಲ ಅದನ್ನು ಕಂಡುಹಿಡಿಬೋದು. ಸೊ ಹೇಗೆ ಕಂಡುಹಿಡ್ತೀರಿ? PM ಇಸ್ ಈಕ್ವಲ್ ಟು 2 ಇಂಟು ಏರಿಯಾ ಸಬ್ಸ್ಟಿಟ್ಯೂಟ್ ಮಾಡಿರಿ, 1/2 c/ab ಇಂಟು AX1 ಪ್ಲಸ್ BY1 ಪ್ಲಸ್ ಸಿ. ಕರೆಕ್ಟಾ? ರೈಟ್? ಡಿವೈಡೆಡ್ ಬೈ ಏನೈತೆ AB ವ್ಯಾಲ್ಯೂ ನಮಗೇನು ಸಿಕ್ಕಿತ್ತಪ್ಪ ಇಲ್ಲಿ ಅಬ್ಸರ್ವ್ ಮಾಡಿ. AB ವ್ಯಾಲ್ಯೂ, ಸೊ ವಿ ಗಾಟ್ ಡಿವೈಡೆಡ್ ಬೈ c/ab √a² ಪ್ಲಸ್ b². ಅಲ್ಲಿಗೆ ಏನಾಯ್ತು ಅಬ್ಸರ್ವ್ ಮಾಡಿ. 2 ಮತ್ತು 2 ಕ್ಯಾನ್ಸಲ್, c/ab ಕ್ಯಾನ್ಸಲ್. ಸೊ ಸಿಂಪಲ್, ಯು ಗಾಟ್ ದ D, ದಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆ್ಯಂಡ್ ದ ಲೈನ್. ವಾಟ್ ಈಸ್ ದ ಆನ್ಸರ್? Distance is equal to AX1 plus BY1 plus C divided by square root of A² plus B². I hope so ಅರ್ಥ ಆಗಿದೆ ಇದು ನಿಮಗೆ. ರೈಟ್? ಐ ಹೋಪ್ ಸೊ ಅರ್ಥ ಆಗಿದೆ. ದಟ್ಸ್ ಆ್ಯಕ್ಚುಲಿ ವೆರಿ ಈಸಿ. ರೈಟ್? ತುಂಬ ಈಸಿ ಇದೆ. ಜಸ್ಟ್ ಏನಂತಂದರೆ ಸ್ಟಾರ್ಟಿಂಗ್ ಕೀ ಪಾಯಿಂಟ್ಗಳು ಸಿಗಬೇಕು ನಮಗೆ. ಇಲ್ಲಿ ನಾನು ಏರಿಯಾ ಆಫ್ ಟ್ರಯಾಂಗಲ್ ತಗೊಂಡಿದ್ದೀನಿ ಅನ್ನೋದು ಬೇಕು. ಅದಕ್ಕಿಂತ ಮುಂಚಿತವಾಗಿ ನನಗೆ ಈ ಕೋಆರ್ಡಿನೇಟ್ಸ್ಗಳು ಬೇಕು. ಫಸ್ಟು ಈ ಕೋಆರ್ಡಿನೇಟ್ಸ್ಗಳು ನನಗೆ ಸಿಕ್ಕಿಬಿಟ್ರೆ ನಾನು ಆರಾಮಾಗಿ ಏನು ಮಾಡ್ತೀನಿ, ಅದನ್ನು ಡ್ರ್ಯಾಗ್ ಮಾಡ್ಕೊತ ಹೋಗ್ತೀನಿ. ಫಸ್ಟು ಈ ಲೈನ್ ಮಾತ್ರ ಎಕ್ಸಾಮಲ್ಲಿ ಮೇಯ್ನಾಗಿ ನೆನಪಿರ್ಬೇಕು ನಿಮಗೆ. ಇದು ನೆನಪಿದೆ ಅಂದರೆ ABನೂ ಕಂಡುಹಿಡ್ತೀರಿ, ಏರಿಯಾನೂ ಕಂಡುಹಿಡ್ತೀರಿ ಆರಾಮಾಗಿ. ಓಕೆ, ಸೊ ದಿಸ್ ವಾಸ್ ಆಲ್ ಯುವರ್ ಡೆರಿವೇಷನ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಇಟ್ ವಾಸ್ ವೆರಿ ಈಸಿ ಆ್ಯಕ್ಚುಲಿ. ಫ್ಯಾಕ್ಟ್ ಬಿಸೈಡ್ ತುಂಬ ಈಸಿ ಇದೆ ಅದು. ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡೋದು ಮತ್ತು LCM ತೊಗೊಳೋದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ನೀವು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಫ್ ಯು ವಾಂಟ್ ದ ನೋಟ್ಸ್ ಆಫ್ ದಿಸ್ ಒನ್ ಟು ಬಿ ರಿಟರ್ನ್, ದಯವಿಟ್ಟು ನಾನು ಬರ್ದಿರೋದಿದೆ ಇಲ್ಲಿ, ಜಸ್ಟ್ ಎ ಮಿನಿಟ್. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಒನ್. ಓಕೆ, ವೇಟ್, ಐ ವಿಲ್ ಗೆಟ್ ಮೈ ನೋಟ್ಸ್ ಫಾರ್ ಯು. ಓಕೆ, ಸೊ ಅಬ್ಸರ್ವ್ ಮಾಡಿ. ಬೇಕು ಅಂತ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನೋಟ್ಸ್ ಮಾಡ್ಕೊಳ್ಳಿ ನೀವೇ, ಇಫ್ ಯು ವಾಂಟ್. ಓಕೆ, ಇಫ್ ನಾಟ್, ಐ ವಿಲ್ ಪ್ರೊವೈಡ್ ಇಟ್ ಇನ್ ದ ಟೆಲಿಗ್ರಾಮ್ ಗ್ರೂಪ್. ಇಫ್ ಯು ವಾಂಟ್, ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಸೊ ದಟ್ PDF ಮಾಡಿ ಕಾಮೆಂಟ್ ಸೆಕ್ಷನ್, ಟೆಲಿಗ್ರಾಮಲ್ಲಿ ಹಾಕ್ತೇನೆ ಬೇಕಿದ್ರೆ. ರೈಟ್? ಈ ರೀತಿ ಕರೆಕ್ಟಾಗಿ ಕವರ್ ಆಗುತ್ತಾ? ಸೊ ದಿಸ್ ಈಸ್ ಒನ್ ಪಾರ್ಟ್, ಫಸ್ಟ್ ಒನ್.
ಸ್ಕ್ರೀನ್ಶಾಟ್ ತೊಗೊಂಡು ನೋಟ್ಸಲ್ಲಿ ಬರ್ಕೊಳ್ರಿ. ನನ್ನ ಸಜೆಷನ್ ಏನಂತ ಅಂದರೆ ಪ್ರಿಂಟೌಟ್ ಎಲ್ಲ ತೆಗೆಸ್ಕೊಳ್ಳೋಕ್ಕಿಂತ ಬೆಟರ್ ಬರೆಯೋದು. ಯಾಕೆ ಅಂತ ಅಂದರೆ ಬರೆಯೋದ್ರಿಂದ ನಿಮಗೆ ಜಾಸ್ತಿ ನೆನಪಿರುತ್ತೆ. ಆ್ಯಂಡ್ ಈಗ ತಾನೇ ಡೆರಿವೇಷನ್ ಕೇಳಿದಿರಲ್ಲ, ಸೊ ಹಾಗಾಗಿ ಇನ್ನೂ ಚೆನ್ನಾಗಿ ನೆನಪಿರುತ್ತೆ. ದಿಸ್ ಇಸ್ ಸೆಕೆಂಡ್ ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಶೀಟ್. So you can take the screenshot and you can write the notes. Okay, so final answer ಏನು ಬಂತು, this is the value. And there are 2 note points that I have written here. Observe clearly. If the point lies on the line ax plus by plus c, ಅಂದರೆ ಈ ಫಾರ್ಮುಲಾ ಬಂತಲ್ಲ, ಇದರಲ್ಲಿ ನಿಮಗೆ ನೀಟಾಗಿ ಗೊತ್ತಿರಬೇಕು. ಯಾವ ಫಾರ್ಮುಲಾ ಎಲ್ಲರಿಗೂ ನೆನಪಿರುತ್ತೆ. ಪ್ರಾಬ್ಲಮ್ ಎಲ್ಲಾಗುತ್ತೆ ಗೊತ್ತಾ, ಕ್ವಶನಲ್ಲಿ ಪಾಯಿಂಟ್ ಕೊಟ್ಟಿರ್ತಾರೆ ಮತ್ತು ಲೈನ್ ಕೊಟ್ಟಿರ್ತಾರೆ. ಇಲ್ಲಿ x1 y1 ಏನು ತೊಗೋಬೇಕು ಅನ್ನೋದೇ ಪ್ರಾಬ್ಲಮ್ ಆಗುತ್ತೆ ಸ್ಟೂಡೆಂಟ್ಸಿಗೆ. ನೆನಪಿರಲಿ, x1 y1 ಅಂತ ಅಂದರೆ ಪಾಯಿಂಟ್ ಅವರೇ ಕೊಟ್ಟಿರ್ತಾರಲ್ಲ, ಅದು ಲೈನಿಂದ ಎಷ್ಟು ದೂರ ಇದೆ ಅಂತ ಕಂಡುಹಿಡಬೇಕು ಅಂದಾಗ ಪಾಯಿಂಟ್ ಅವರೇ ಕೊಟ್ಟಿರ್ತಾರಲ್ಲ, ಆ ಪಾಯಿಂಟ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಅರ್ಥ ಆಯ್ತಾ? x1 y1 ಆ್ಯಂಡ್ ಎ ಬಿ ಸಿ ಅಂತಂದರೆ ಈ ಲೈನಿಂದ ಈಕ್ವೇಷನ್ ಐತಲ್ಲ, ಇದರಲ್ಲಿ ಎ ಎಕ್ಸಿನ ಕೋಎಫಿಷಿಯಂಟ್ ಏನು, ಅದು ಎ, ವೈ ಕೋಎಫಿಷಿಯಂಟ್ ಬಿ, ಕಾನ್ಸ್ಟೆಂಟ್ ಇರೋದು ಸಿ. ಇದೇ ಸೇಮ್ ಎ ಬಿ ಇಲ್ಲಿ ಆಗುತ್ತೆ. ಕಂಪೇರ್ ಮಾಡಿಬಿಟ್ಟು ನೀವು ಕಂಡುಹಿಡಿಬೇಕಾಗುತ್ತೆ. ಓಕೆ, ಆ್ಯಂಡ್ ಕಮಿಂಗ್ ಟು ದ ನೋಟ್ ಪಾಯಿಂಟ್, ಇನ್ ಕೇಸ್ ಆ ಪಾಯಿಂಟು ಆ ಲೈನ್ ಮೇಲೆ ಐತೆ ಅಂದಾಗ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಆ್ಯಂಡ್ ಲೈನ್ ಎಷ್ಟಾಗುತ್ತಪ್ಪ, 0. ಅಂಡರ್ಸ್ಟುಡ್? ಈಗ ಸಪೋಸ್ ಈ ಪೆನ್ ಐತೆ, ಈ ಪೆನ್ನಿಂದ ಈ ರೆಡ್ ಮಾರ್ಕ್ ಎಷ್ಟು ದೂರ ಇದೆ ಅಂತ ಕೇಳಿದ್ರೆ ಒಂದು ವ್ಯಾಲಿಡ್ ರೀಸನು. ಈ ಪೆನ್ನಿಂದ ಈ ಪೆನ್ ಮೇಲ್ಗಡೆ ಒಂದು ಪಾಯಿಂಟ್ ಬರೆದುಬಿಟ್ಟು ಇದೆಷ್ಟು ದೂರ ಐತೆ ಅಂದರೆ ಮೀನಿಂಗ್ಲೆಸ್, ದಟ್ ಈಸ್ 0. ಆ ಲೈನ್ ಮೇಲೆ ಐತೆ ತಾನೇ, ನೋ ಡಿಸ್ಟೆನ್ಸ್, therefore 0. ಆ್ಯಂಡ್ ಇಫ್ 2 lines are parallel, then equations of L1 and L2 are ax plus by plus c1 is equal to 0 and ax plus by plus c2 is equal to 0. ನೆನಪಿರಲಿ, 2 ಪ್ಯಾರಲಲ್ ಲೈನ್ಸ್ ಇದ್ದರೆ ಅವ್ರದ್ದು ಈಕ್ವೇಷನ್ ಇದೆಯಲ್ಲ ಸೇಮ್ ಇರುತ್ತೆ, ಜಸ್ಟ್ ಕಾನ್ಸ್ಟೆಂಟ್ಗಳು ಮಾತ್ರ ಚೇಂಜ್ ಇರುತ್ತೆ. ಓಕೆ, ಸೊ ನಾನು ಸಪೋಸ್ ನಿಮಗೆ ರೈಟ್ ಆನ್ ಎಕ್ಸಾಂಪಲ್ ಫಾರ್ ಪ್ಯಾರಲಲ್ ಲೈನ್ಸ್ ಈಕ್ವೇಷನ್ ಅಂತ ಅಂದರೆ ನೀವೇನು ಮಾಡಬೇಕು, ಇಲ್ಲಿ ಸೇಮ್ ತೊಗೋಬೇಕು. 5x plus 7y ಅಂತ ಅಂದ್ಕೊಳ್ರಿ, ಪ್ಲಸ್ ಇಲ್ಲಿ ಏನಾದರೂ ತೊಗೊಳ್ರಿ ಪ್ಲಸ್ 67 ಅಂತ ಅಂದ್ಕೊಳ್ರಿ. 5x plus 3y plus 67 ಇದೇನಾಗುತ್ತೆ, 5x plus 3y ಪ್ಲಸ್ ಬೇರೆ ನಂಬರ್ 77 ಅಂತ ಅಂದ್ಕೊಳ್ರಿ, ನೋ ಪ್ರಾಬ್ಲಮ್. ಓಕೆ, ಕಾನ್ಸ್ಟೆಂಟ್ ಏನು ಬೇಕಿದ್ರೂ ಇರ್ಬೋದು, ಬಟ್ ಇವೆರಡು ಮಾತ್ರ ಸೇಮೇ ಇರಬೇಕು. ಯಾವುದಕ್ಕೆ, ಪ್ಯಾರಲಲ್ ಲೈನ್ಸ್ಗಳಿಗೆ. ಆದರೆ ಪರ್ಪೆಂಡಿಕ್ಯುಲರ್ಗೆ ಸ್ವಲ್ಪ ಚೇಂಜ್ ಆಗುತ್ತೆ. ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ಡೆರಿವೇಷನಲ್ಲಿ ಹೇಳ್ತೀನಿ. ಓಕೆ, ಸೊ ಅರ್ಥ ಆಗಿದೆ ಇದು ನಿಮಗೆ, ರೈಟ್? ಓಕೆ, ಆ್ಯಂಡ್ ರೈಟ್, ಸೊ ಇನ್ನೂ ಒಂದು ಡೆರಿವೇಷನ್ ನಿಮಗಿದೆ, ಇದೇ ಸೇಮ್ ಚಾಪ್ಟರಲ್ಲಿ, ಹೌದಲ್ಲ? ಎಸ್, ದೇರ್ ಈಸ್ ಒನ್ ಮೋರ್ ಡೆರಿವೇಷನ್, ಅದು ಮಾಡಿಬಿಡೋಣ. ಅದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ದೇರ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಡೆರಿವೇಷನ್. ಲೆಟ್ ಮಿ ಟೇಕ್ ದಿಸ್ ಔಟ್. ಲೆಟ್ ಮಿ ಗೆಟ್ ಮೈ ಶೀಟ್ಸ್ ಬ್ಯಾಕ್. ಓಕೆ, ಸೊ ಇದು ಬೇಕಿಲ್ಲ ಡೆರಿವೇಷನ್ನು, ರೈಟ್? ಸೊ ಲೆಟ್ಸ್ ಫೈಂಡ್ ದಿಸ್. ಓಕೆ, ಏನಿದೆ ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್, you have one more very important derivation, distance between parallel lines. 2 ಲೈನ್ಸ್ ಪ್ಯಾರಲಲ್ ಇದ್ದರೆ ಅವ್ರ ಮಧ್ಯದ ಡಿಸ್ಟೆನ್ಸ್ ಏನಾಗುತ್ತೆ ಅನ್ನೋದು ಒಂದು ಡೆರಿವೇಷನ್ ಇದೆ. ಓಕೆ, ಫಾರ್ ದ್ಯಾಟ್ ಆಲ್ಸೋ ದೆರ್ ಈಸ್ ಅ ನೋಟ್ಸ್ ಅವೈಲಬಲ್. ಐ ಜಸ್ಟ್ ಪ್ರಿಂಟ್ ಮೇಕ್ ಇಟ್ once again the same shape so that you can take the screenshot and write down in your notes, right? Distance between parallel lines. ಈಗ 2 ಲೈನ್ಸ್ ಇದಾವಪ್ಪ, ಇದು ಮತ್ತು ಇದು 2 ಪ್ಯಾರಲಲ್ ಲೈನ್ಸ್. ಓಕೆ, ಸೊ ಇವ್ರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಎಸ್ ಆರ್ ನೋ? ಸೊ ದಿಸ್ ಈಸ್ ಸಮ್ ಡಿ. ಈಗ ನನ್ನ ಟಾಸ್ಕ್ ಏನಂದರೆ ಈ ಡಿ ಕಂಡುಹಿಡಿಬೇಕು ನಾನು. ಸಪೋಸ್, ಸೊ ದಿಸ್ ಈಸ್ ಯುವರ್ ಲೈನ್ 1, ದಿಸ್ ಈಸ್ ಯುವರ್ ಲೈನ್ 2. ಲೈನ್ 1 ಇಂದ ಈಕ್ವೇಷನ್ನು ನಾವೇನು ಅನ್ಕೊಳ್ಳೋಣ, ax ಪ್ಲಸ್ by ಪ್ಲಸ್ c1 ಇಸ್ ಈಕ್ವಲ್ ಟು 0. ಲೈನ್ 2ದು ಈಕ್ವೇಷನ್ ಏನು ಅನ್ಕೊಳ್ಳೋಣ ಅಂದರೆ ax ಪ್ಲಸ್ by, ಇವೆರಡಂತೂ ಸೇಮೇ ಇರಬೇಕು, ಕಾನ್ಸ್ಟೆಂಟ್ ಮಾತ್ರ ಚೇಂಜ್ ಇರಬೇಕು. ಸೊ c2 ಇಸ್ ಈಕ್ವಲ್ ಟು 0. ದೇರ್ಫೋರ್ ವಾಟ್ ವಿಲ್ ಯು ಗೆಟ್? 2 ಈಕ್ವೇಷನ್ ಸಿಕ್ಕಿದೆ. ಈಗ ಡಿಸ್ಟೆನ್ಸ್ ಕಂಡುಹಿಡಿಬೇಕು, ಹೌದಲ್ವಾ? ಸೊ ನಾವೇನು ಮಾಡೋಣ, ಒಂದು ಪಾಯಿಂಟ್ ಕನ್ಸಿಡರ್ ಮಾಡೋಣ. ಇಲ್ಲಿ ಒಂದು ಪಾಯಿಂಟ್ ಐತೆ, ದಟ್ ಈಸ್ x1 y1. ಓಕೆ, ನಾವು ಈಗ ತಾನೇ ಡಿರೈವ್ ಮಾಡಿದ್ದೀವಿ. ಏನು ಹೇಳಿ? ಡಿಸ್ಟೆನ್ಸ್ ಬಿಟ್ವೀನ್ ಎ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಲೈನ್, ಹೌದಾ? ಸೊ ಡಿಸ್ಟೆನ್ಸ್ ಬಿಟ್ವೀನ್ ಎ ಪಾಯಿಂಟ್ ಆ್ಯಂಡ್ ಎ ಲೈನು, ಇದು ಒಂದು ಪಾಯಿಂಟು, ಈ ಪಾಯಿಂಟು ಈ ಲೈನ್ L2 ಇಂದ ಎಷ್ಟು ದೂರ ಇದೆ ಅಂದರೆ ಫಾರ್ಮುಲಾ ಏನು ಕಂಡುಹಿಡಿದಿದ್ರಿ, ಡಿ ಈಸ್ ಈಕ್ವಲ್ ಟು ax1 ಪ್ಲಸ್ by1 ಪ್ಲಸ್ ಸಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a² ಪ್ಲಸ್ b² ಅಂತ ಕಂಡುಹಿಡಿದಿದ್ರಿ. ಎಸ್ ಆರ್ ನೋ? ರೈಟ್? ಮಾಡ್ ಎಸ್ ಆರ್ ನೋ? ಸೊ ಇದು ತಾನೇ ನೀವು ಕಂಡುಹಿಡಿದಿದ್ದು. ಬಟ್
ಈ ಲೈನಿನ ಈಕ್ವೇಷನಲ್ಲಿ ಅಬ್ಸರ್ವ್ ಮಾಡಿ, ಇದು ಈ ಲೈನ್ ತಾನೆ, ನಮ್ಮ ಕ್ವಶನ್ ಅಲ್ಲ ಸಾರಿ ಡೆರಿವೇಷನ್ ಟೈಮಲ್ಲಿ ಸಿ ಇತ್ತು, ಆದರೆ ಈ ಲೈನಿಂದು ಕಾನ್ಸ್ಟೆಂಟ್ ಏನಿದೆ C2. ಓಕೆ, ಸೊ ದೇರ್ಫೋರ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು AX1 ಪ್ಲಸ್ BY1 ಪ್ಲಸ್ C2 divided by square root of A square plus B square. This is the formula, but that does not mean that it's only that much. You can easily change that one. How? ಅಂದರೆ ಇನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬೋದು. ಏನು ಹೇಳಿ, ಈ ಪಾಯಿಂಟು ಈಗ ಅಬ್ಸರ್ವ್ ಮಾಡಿ, ದಿಸ್ ಪಾಯಿಂಟ್ ಲೈಸ್ ಆನ್ ದಿಸ್ L1, P(x1, y1) lies on first line, right? Therefore it satisfies the equation of line 1. Therefore what can you write? AX1 ಪ್ಲಸ್ ಸ್ಯಾಟಿಸ್ಫೈ ಮಾಡುತ್ತೆ ಅಂದರೆ ಈ ಪಾಯಿಂಟ್ನ ತಗೊಂಡೋಗಿ ಈ ಲೈನಿನ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಅರ್ಥ, ಪ್ಲಸ್ C1 ಈಸ್ ಈಕ್ವಲ್ ಟು 0. ದೆನ್ ವಾಟ್ ವಿಲ್ ಯು ಗೆಟ್? AX1 ಪ್ಲಸ್ BY1 ಈಸ್ ಈಕ್ವಲ್ ಟು C1 ಆ ಕಡೆ ಹೋದರೆ ಮೈನಸ್ C1. ಇದೇ ಮೈನಸ್ C1ನ ಇದಿದೆಯಲ್ಲ ಇದ್ರ ಜಾಗದಲ್ಲಿ ಹಾಕಿ, ಅವಾಗ ನಿಮಗೇನು ಸಿಗುತ್ತೆ? D ಈಸ್ ಮೈನಸ್ C1 ಪ್ಲಸ್ C2 ಡಿವೈಡೆಡ್ ಬೈ A ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್. ಓಕೆ, ನಾವು ಯು ವಾಂಟ್ ದ ಡಿಸ್ಟೆನ್ಸ್, D ಈಸ್ ಈಕ್ವಲ್ ಟು ಸ್ವಲ್ಪ ಆರ್ಡರಲ್ಲಿ ಬರೆಯೋಣ, C2 ಬೈ C1 A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಯುವರ್ ಫಾರ್ಮುಲಾ ಫಾರ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್. ಇದನ್ನು ತುಂಬ ಈಸಿ ಇದೆ ನಿಮಗೆ. ಸೊ ಏನು ಸಿಗುತ್ತೆ? ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸಿಗೆ C2 ಮೈನಸ್ C1 ಬೈ ಸ್ಕ್ವೇರ್ ರೂಟ್ ಆಫ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್, ರೈಟ್? ಆದರೆ ನಿಮಗೇನು ಗೊತ್ತಿರಬೇಕು ಹೇಳಿ, ಇಲ್ಲಿ A ವ್ಯಾಲ್ಯೂ ಏನು, B ವ್ಯಾಲ್ಯೂ ಏನು, C1 ಏನು, C2. ಸುಮ್ಮನೆ 2 ಲೈನ್ಸ್ ಕೊಟ್ಟಿದ್ದಾರೆ, ಫಾರ್ಮುಲಾ ನೆನಪೈತೆ ಅಂತ ಹೋಗೋದಲ್ಲ ಎಕ್ಸಾಮಿಗೆ. ಯು ಮಸ್ಟ್ ಬಿ ನೋಯಿಂಗ್ ಇಟ್, ಲೈಕ್ C1 ಎಲ್ಲಿ ತಗೋಬೇಕು, C2 ಎಲ್ಲಿ ತಗೋಬೇಕು, A ಎಲ್ಲಿ ತಗೋಬೇಕು, B ಎಲ್ಲಿ ತಗೋಬೇಕು, ಅದು ನೆನಪಿರಬೇಕು. ಅಂದರೆ ಡೆರಿವೇಷನ್ ನೀಟಾಗಿ ಗೊತ್ತಿರಬೇಕು. ದಟ್ ಈಸ್ AX1 ಪ್ಲಸ್ BY, ಇಲ್ಲಿ A ಮತ್ತು B ಇಲ್ಲೇ ಸಿಗುತ್ತೆ. C1 C2 ಅಂದರೆ ಆ ಎರಡೂ ಲೈನಿನ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳು. ಯು ಕ್ಯಾನ್ ಸಬ್ಸ್ಟಿಟ್ಯೂಟ್, ಯು ಕ್ಯಾನ್ ಗೆಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್. ಆನ್ಸರ್, ರೈಟ್? ಆ್ಯಂಡ್ ಲೆಟ್ ಮಿ ಗೆಟ್ ದ ನೋಟ್ಸ್. So you can take the screenshot and you can write the notes of this one. Okay, so this is your what? Distance between two parallel lines, right? Okay, so this was all about the derivations. Okay, next coming class ಅಲ್ಲಿ ನಾವೇನು ಮಾಡೋಣ, ಇಷ್ಟೇ ಕಾನ್ಸೆಪ್ಟ್, ಇದೇ ಸೇಮ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸು ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ಪರ್ಪೆಂಡಿಕ್ಯುಲರ್ ಲೈನ್ಸು ಆ ಫಾರ್ಮುಲಾ ಇಟ್ಕೊಂಡ್ಬಿಟ್ಟು ನಾವೇನು ಕಂಡುಹಿಡಿತೀವಿ, ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀವಿ. ಓಕೆ, ಕಂಡುಹಿಡಿಯೋದೇನಿಲ್ಲ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ. ವಿಲ್ ಸಾಲ್ವ್ ವೇರಿಯಸ್ ಪ್ರಾಬ್ಲಮ್ಸ್ ವಿಚ್ ಆರ್ ದೇರ್ ಬೈ ಯೂಸಿಂಗ್ ದೀಸ್ ಫಾರ್ಮುಲಾ ವಿಚ್ ವಿ ಹ್ಯಾವ್ ಲರ್ನ್ಡ್ ನೌ. ಆಲ್ ರೈಟ್? ಓಕೆ, ಐ ಹೋಪ್ ಸೊ ನಿಮಗೆ ಅರ್ಥ ಆಗಿರುತ್ತೆ ಇವೆಲ್ಲವೂ. ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ಏನಾರ ಡೌಟ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಆ್ಯಂಡ್ ಯು ಕ್ಯಾನ್ ಹೆಲ್ಪ್ ಮೀ ಬೈ ಲೈಕಿಂಗ್ ದ ವಿಡಿಯೋ ಇಫ್ ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್. ಓಕೆ, ರಿಯಲಿ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿ, ಯಾರಿಗೆ ರಿಕ್ವೈರ್ಡ್ ಇದೆಯೋ ಅವರಿಗೆ ಶೇರ್ ಮಾಡಿ. ಸೊ ದಟ್ ದಿಸ್ ಈಸ್ ಹೌ ಯು ಕ್ಯಾನ್ ಹೆಲ್ಪ್ ಈಚ್ ಅದರ್. ಸಿಂಪಲ್ ಥಿಂಗ್. ಓಕೆ, ಫ್ರೀ ಆಫ್ ಕಾಸ್ಟ್ ಹೆಲ್ಪ್ ಮಾಡೋದು ಏನು ಅಂತಂದರೆ ಇದೆ, ನಿಮ್ಮ ಕಾಮೆಂಟ್ಸು, ನಿಮ್ಮ ಲೈಕ್ಸು ಏನು ಮಾಡುತ್ತೆ ಅಂದರೆ ನನಗೆ ಮೋಟಿವೇಟ್ ಮಾಡುತ್ತೆ. ಇಟ್ ಮೇಕ್ಸ್ ಮಿ ಫೀಲ್ ದ್ಯಾಟ್ ಓಕೆ, ನಾನು ಮಾಡ್ತಾ ಇರೋ ಈ ಲೆಕ್ಚರ್ಸ್ಗಳಿಂದ ಕೆಲವರಿಗೆ ಹೆಲ್ಪ್ ಆಗ್ತಾ ಇದೆ, ಅಟ್ಲೀಸ್ಟ್ ಒನ್ ಪರ್ಸನಿಗಾದರೂ ಹೆಲ್ಪ್ ಆಗ್ತಿದೆ ಅಂತ ಅಂದರೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಓಕೆ, ಯಾರಿಗೂ ಹೆಲ್ಪ್ ಆಗ್ತಿಲ್ಲ ಅಥವಾ ಯಾರಿಗೆ ಹೆಲ್ಪ್ ಆಗ್ತೈತೆ ಅದು ಗೊತ್ತಾಗ್ತಿಲ್ಲ ಅಂತಂದರೆ ಏನಾಗುತ್ತೆ, ಸಿಂಪ್ಲಿ ಇಟ್ ಈಸ್ ಲೈಕ್ ಒನ್ ವೇ ಟೀಚಿಂಗ್. ಓಕೆ, ಸೊ ಮೇಕ್ ಶೋರ್ ಯು ಡು ನಾಟ್ ಲೆಟ್ ಮೈ ಎನರ್ಜಿ ಗೆಟ್ ಡಲ್. ಓಕೆ, ಆ್ಯಂಡ್ ಹೆಲ್ಪ್ ಯುವರ್ ಫ್ರೆಂಡ್ಸ್ ಆ್ಯಸ್ ವೆಲ್. ಆ್ಯಂಡ್ ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನೀವು ಇಂಡೈರೆಕ್ಟ್ಲಿ ನಿಮ್ಮ ಫ್ರೆಂಡ್ಸ್, ಗೊತ್ತಿಲ್ಲದೆ ಇರೋ ಫ್ರೆಂಡ್ಸಿಗೂ ಹೆಲ್ಪ್ ಮಾಡ್ದಂಗೆ ಅದು. ಹೌ? ಬಿಕಾಸ್ ಇಫ್ ಯು ಲೈಕ್ ದ ವಿಡಿಯೋ, ಯೂಟ್ಯೂಬ್ ರೆಕಮೆಂಡ್ಸ್ ದ್ಯಾಟ್ ಟು ರಿಮೈನಿಂಗ್ ಯೂಸರ್ಸ್, ರೈಟ್? ಯಾರ್ಯಾರು ರಿಕ್ವೈರ್ಡ್ ಇರುತ್ತೆ ಅವರಿಗೆ ರೆಕಮೆಂಡ್ ಮಾಡುತ್ತೆ. ಸೊ ಹಾಗಾಗಿ ಮೇಕ್ ಶೋರ್ ಯು ಡೂ ದ ಪಾಸಿಟಿವ್ ಥಿಂಗ್ಸ್ ಆ್ಯಂಡ್ ಕೀಪ್ ದ ಎನ್ವೈರ್ಮೆಂಟ್ ಪಾಸಿಟಿವ್ ಅರೌಂಡ್ ಯು ಆಲ್ಸೋ. ಓಕೆ, ಸೊ ಓಕೆ, ಕಮಿಂಗ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಇದನ್ನು ಏನಂತಾರೆ, ಅದನ್ನು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಬಿಟ್ಟು ಈ ಚಾಪ್ಟರ್ ಕ್ಲೋಸ್ ಮಾಡೋಣ. ಆಫ್ಟರ್ ದ್ಯಾಟ್ ಐ ವಿಲ್ ಗೋ ವಿತ್ ಸಮ್ ಅದರ್ ಚಾಪ್ಟರ್, ಪ್ರಾಬಬಲಿ ಫಸ್ಟ್ PU ಚಾಪ್ಟರ್ ಅಥವಾ ಸೆಕೆಂಡ್ PU ಚಾಪ್ಟರ್. ಇಟ್ ಡಿಪೆಂಡ್ಸ್ ಆನ್ ದ ಟೈಮ್ I get. Okay, right, that's all for today. Thank you so much. God bless you.